ರಕ್ಷಿತಾ ಶೆಟ್ಟಿ. ರಕ್ಷಿತಾ, ಓಕೆ ಓಕೆ. ಹಲೋ ನಮಸ್ಕಾರ. ನಮಸ್ಕಾರ. ಓಲ್ಲರಿ ಏನ್ ಚೊಲ್ಲರಿಯೇ? ಯಾನ್ ಸೂಪರ್ ಯಾನ್ ಇರ್ನ ಬಗ್ಗೆ ಪಾತಿರಂದಿತ್ತಾನ್ ಕುಡ್ಲಾಗ್ ಬತ್ತೆ ಕುಡ್ಲವು ಇದಾರಾ? ಹಾ. ಇಲ್ಲಾಗ ಬಲಿ ಒಂಜಿ ದಿನ ಏಪ ಬರೋಡ್ ಯಾನ್ ಇರಿ ಏಪ ಬಡುವಿದ್ರಿ ದಂಚಿ ಯಾನ್ ಬರ್ಪೆ ಇರ್ನ ಯಾನ್ ಐತೆ ಬರೋದ್ ಮೀಡಿಯಾಡ್ ಬಾರಿ ವೈರಲ್ ಆವೊಂದುಂಡು. ಅಂದ್ ಮುರಾಣಿ ಇರ್ ಪೋತಿನ ಅಲ್ಪ ಪೋದು ತೆಲ್ದಿನ ಏರ್ ಮರ್ಲ ಏರನ್ಲ ಎಂಕ್ ಸಾಧ ಎಂಕ್ ಗೊತ್ತಾಂಡ್ ಮಾರೆ ಈರವು ಫೇಶಿಯಲ್ ಎಕ್ಸ್ಪ್ರೆಷನ್ ಅಂಚ ಬೊಕ ಈರಿಂಚ ಹಾ ಎಂಚಲಾರಂದು ಪನ್ಪರ್ ಬಟ್ ಅಲ್ಪ ಈರೆಗ್ ಎಂಚಲಾರಂದು ಕೇನೋಡುಂದೇ ಇತ್ತು ಜಿ. ಅತ್ ಒಬ್ವಿಯಸ್ಲಿ ಅವ್ ಸಿಚುವೇಶನ್ ಅಂಚ ಇತ್ತನ್ಕ ಈರೆಗ್ ಕೇನೋಡ್ ಬಂದೇ ಇತ್ತು ಜಿ ಎಂಚ ಉಳ್ಳಾರು. ಅಂದ್ ಬೊಕ್ಕ ಅಲ್ಪ ಮಾತಿರ್ಲ ಬತ್ತದ ಸೆಕೆಂಡ್ ಕೊರ್ನಾಗ ಏನನ್ ಧ್ರುವ್ ಬದ ಹಾಯ್ ಹಾಯ್ ಇಂದ್ ಪನ್ನಾಗ ಒಂಜಿ ಗೆಸ್ಚರ್ ಅತೆ ಒಂಜಿ ತೆಲ್ತದ್ ನಮ್ಮ ನಮಸ್ತೆ ಮನ್ಪುನೆ ಹಾ ಅಂದ್ ಅವ್ ಎಂಗ್ ಇರ್ಬೋದು ಗೊತ್ತಾಂಡ್ ಅವ್ ಇರ್ನ ಗೆಸ್ಚರ್ ಪಂದ್ ಅವ್ ತೂವನಗ ಅವ್ ಏತ್ ವ್ಯರ್ಡ್ ಆಪುಂಡವ್. ಅಂದ್ ಅಂಚಾವಿತ್ತ ಬಾರಿ ಟ್ರೋಲ್ ಅವ್ ಆದ ಎಂಕ್ ಗೊತ್ತಾಂಡ್ ಅವ್ ಗೆಸ್ಚರ್ ಪಂದ್ ಅವ್ ಒಬ್ವಿಯಸ್ಲಿ ಇತ್ತೆ ಏರಾಂಡಲ ಎಂಕ್ ಹಾಯ್ ಪಂದಿರ ಯಾನ್ ಸ್ಮೈಲ್ ಮಲ್ತೆ ಹಾಯ್ ಮಲ್ಪೆ ಬಟ್ ಇತ್ತೆ ಓಲ್ಪಲಾಡ್ ಅವ್ ಅಂದ್ ಯಾನ್ ಪನ್ಪಿನಂಡ ಬಟ್ ಯು ನೋ ಸೋಷಿಯಲ್ ಮೀಡಿಯಾ ಅತೆ ಆಕಲ್ನ ಮಾತ ಟ್ರೋಲರ್ಸ್ ನಕಲ್ನ ಇತ್ತಿ ನಾನು ಈರೆಗ್ ನಂಕ್ ಇಫೆಕ್ಟ್ ಆಂಡ ಇಜ್ಜಾತ ನಮಕ ನಮ್ಮ ಜಯಮಾಕಲ್ ನಮಕ ವಾ ಎಫೆಕ್ಟ್ ಅವ್ ಅಂಡ್ ಅವ್ ಯಾನ್ ಬರೋಂದಿತ್ತೇನ ಯಾನ್ ಎನ್ನಿಯ ಇಚ್ಚಿ ಅವ್ ನಮ್ಮ ಹಾಯ್ ಪನ್ನಗ ಅವ್ ನಮ್ಮ ಇಂಚ ಹಾಯ್ ಪನ್ಪವ್ ಎಂಚಲ ದಾದಲ ಅವ್ ಬಟ್ ಗೊತ್ತುನ್ನತೆ ಟ್ರೋಲರ್ಸ್ ಅವ್ social ಅವೇನ್ ಮಾತ ನಮ್ಮ ತೂಂಡ ಗ್ರೋ ಆರ್ ಆಪುಂಡೆ ಪನ್ನೆ ರಕ್ಷಿತ ಅವಂಡ್ ಸೊ ಯಾನ್ ಏಪ ಬರೋಡು ಇರ್ನ ಎಲ್ಲಡೆ ದಾದ ಮನ್ ಫಾರ್ ಎಂಕ್ ಸ್ಪೆಷಲ್ ಏ ಎನ್ನ ಕಿಚನ್ ಬಲೆ ಪಟಾಕಿ ಕಿಚನ್ ಅಲ್ಪ ಅಲ್ಪ ಅಡಿಗೆ ಮಲ್ತಿ ಅಲ್ಪ ಮನ್ಪುಗನ ಅಲ್ಪ ನಮ್ಮ ಮಲ್ಪುಗನ ಒಟ್ಟಿಗೆ ಹೋದು ಮನ್ಪುಗ ನಮ್ಮ 2 ಜನ ಒಟ್ಟಿಗೆ ಸೇರಿ ಮಲ್ಪುಗ ಪಟಾಕಿ ಕಿಚನ್ ಓಕೆ ದಾದೆ ಗೊತ್ತುಂಡೆ ಮತ್ತೆ ರಿವೀಲ್ ಮಾಡ್ಲಿ ಗೊತ್ತಾ, ಸುಮ್ನೆ ಅಂದೆ ನಾನೇನೋ ಒಂದು ರೆಸಿಪಿ ಅಡ್ಗೆ ಮಾಡ್ತಾ ಇದೀನಿ, ಒಂದು ರೆಸಿಪಿ ಹೇಳ್ಕೊಡು. ಫಿಶ್ ಅವ್ರ ಎಕ್ಸ್ಪರ್ಟ್ ದಾದೆ ಗೊತ್ತುಂಡೆ ಮಗ. ಹಲೋ ರಕ್ಷಿತಾ, ಹಾ ಪಂಡೆ ಐ ಆಮ್ ಇನ್ ಅ ಬಾಸ್ ಟಿವಿ ಇಂಟರ್ವ್ಯೂ ಅವೇ ಹಾ ಬೊಕ್ಕ ಆರ್ ಎನ್ನ ಫೋನ್ ದೆಪ್ಪರ ಇಜ್ಜರ ಈರ್ ಅಂಡ್ ನಿಕುಲ್ ಅಲ್ಪ ಜಗಳ ಮಂತರತೆ ಅಂಚ ಇತ್ತನ ಮುರಾಣಿ ನಿಕುಲ್ ತಿಕ್ಕದಾರ್ ಇಸ್ ಇಟ್ ಲೈಕ್ ರಿಯಲಿ ಆರ್ ಗುಡ್ ಅತ್ತಾರ್ ಫೋನ್ ದೆಪ್ಪರ ಇಜ್ಜರ ಚೆಕ್ ಮನ್ಪೊಡು ಫ್ರಾಂಕ್. ಸಿಚುವೇಶನ್ I told the same thing and I told ಆರೇನ್ ಅವರನ್ನ ಫಸ್ಟ್ ಇಷ್ಟ ಮಾಡಿ ಸಪೋರ್ಟ್ ಮಾಡಿರೋದೇ ನಾನು. ಸೊ ಹಾಗಾಗಿ ದಟ್ ಆ ಶೋಗೂ ನಮ್ಮ ರಿಲೇಶನ್ಶಿಪ್ಗೂ ದರ್ ಇಸ್ ನೋ ಇದಿಲ್ಲ ಅಂಡ್ ಸ್ಟಿಲ್ ವಿ ಕ್ಯಾರಿ ದಟ್ ಸೇಮ್ ಕನೆಕ್ಷನ್ ಅಂಡ್ ಮಂಗಳೂರು ಬಂದಾಗ ಸಿಗ್ತೀನಿ. ಇಲ್ಲ ನೀವು ಫೋನ್ ಮಾಡಿ ಲೆಟ್ಸ್ ಡೂ ವಿಲ್ ಪ್ರಾಂಕರ್, ನಾನು ಮಂಗಳೂರಿಗೆ ಬಂದಿದ್ದೀನಿ ಅವ್ರ ಮನೆ ಕರೀತಾರ ಇಲ್ವಾ ಅಂತ ಚೆಕ್ ಮಾಡೋಣ ಅಂತ ದೇ ಗಿವ್ ಮಿ ಅ ಟಾಸ್ಕ್. ಸೊ ಯು ಹ್ಯಾವ್ ಒನ್ ಗೋಲ್ಡ್ ಮೆಡಲ್ and you won cash prize. ಕ್ಯಾಶ್ ಪ್ರೈಸ್ ಇದೆ, ಬಾಸ್ ಟಿವಿಗೆ ಬಂದು ಕಲೆಕ್ಟ್ ಮಾಡಿ. Eji maga papa, they wanted to add some glam into the interview ate. I will come but any which ways I'm coming and I'll meet you away. ಅವರ ಪೊಕ್ಕಡೆ ಕೇಳಿ ಯಾನ್ನ ಎಂದರು ಮಾರೆ Iji baba, I'll come that is also there. Boka mukulla Rakshita Depfera, because we are famous ate idi worldwide famous namarat jana, and they asked me to do Bharatanatyam also. ಇತ ಸ್ಪೀಕರ್ ದುಂಗುಡ್ ದಿಂಜ್ ಬಾತೇರ ನಂಬರ್ ಸ್ಪೀಕರ್ ಇತ್ತಂಡ And earphone Okay, manpa, and yeah, it was a nice ate. ठीक है Yeah baba, I'll come and हाँ, meet you. चलो, bye, bye, हाँ. Good day, bye. Yeah, this is Rakshita. ಇವ್ರಿಗೆ ಏನಾದ್ರು ಪ್ರ್ಯಾಂಕ್ ಮಾಡಕ್ ಕೊಟ್ಬಿಟ್ರೆ, ಪ್ರ್ಯಾಂಕ್ ಎಲ್ಲ ಸೀರಿಯಸ್ ಆಗಿ ಏನಾದ್ರು ಸಿಚುವೇಶನ್ ನಾನೇ ಆಗಿರುತ್ತೆ. prank ಆಗ್ತೀನಿ, ನಾನು ಹೇಳಿಲ್ಲ ನಿಮ್ಗೆ. ಅಲ್ಲ, ಸೀರಿಯಸ್ ಆಗಿ ಏನೋ ಒಂದು ಸಿಚುವೇಶನ್ ಆಗಿರುತ್ತೆ, ಅಲ್ಲಿ ಆಕ್ಸಿಡೆಂಟೋ ಏನೋ ಆಗಿರುತ್ತೆ. ಪೊಲೀಸರು ಬಂದು ನೀವು ಅಲ್ಲಿ ಇರ್ತೀರಾ, ಅಲ್ಲಿ ಹೇಳಿರ್ತಾರೆ ಹೇಳ್ಬೇಡಿ ನಮ್ಮ ಹೆಸರನ್ನ ನಾವು ಮಾಡಿದ್ವಿ ಅಂತ. ಅಲ್ಲ, ನೀವು ಫಸ್ಟ್ ಹೋಗಿ ಹೇಳಿರ್ತೀರ, ಇಲ್ಲ ನಾವೇ ಮಾಡಿದ್ವಿ. ನೋಡಿ ಅವರು ಅದನ್ನೇ ಕೇಳ್ತಾ ಇದ್ರು. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ನಿಮ್ ಬಗ್ಗೆ ಬರ್ತಾ ಇದೆಯಲ್ಲ, ಇದು ಏನಾದ್ರೂ ನಿಮಗೆ ಅಫೆಕ್ಟ್ ಆಗಿದೆಯಾ? ಸಿ ದಟ್ ಇಸ್ ದ ಕನ್ಸರ್ನ್. ನಾನು ಹೇಳ್ದೆ ಇದು ನಮಗೇನು ಹೊಸ್ತಲ್ವಲ್ಲ ಈ ನೀಚ ಜನಗಳ ಈ ಕೃತ್ಯ. ಅದಕ್ಕೆ ಅದು ಅವರು ಹೇಳ್ತಾ ಇದ್ದಿದ್ದು ಅದೇ, ಈಗ ಯಾರೇ ಸಿಕ್ಕಿ ಮಾತಾಡ್ಲಿ, ಯಾವುದೇ ಇದಿರ್ಲಿ, ಅದೊಂದು ಗೆಸ್ಚರ್ ಅಲ್ವಾ. ನಾವು ನಗಾಡ್ಬಿಟ್ಟು ಒಂದು ಸೆಕೆಂಡ್ ಕೊಟ್ಟು ಹಾಗಂತ ದುಃಖ ಏನು ಇಲ್ಲ ಅಂತ ಅಲ್ವಲ್ಲ, ಅದನ್ನ ಇದು ಮಾಡ್ತಾ ಇದಾರೆ. ನಿಮಗೇನು ಎಫೆಕ್ಟ್ ಆಗ್ಲಿಲ್ವಲ್ಲ? ಐ ಟೋಲ್ಡ್ ನೋ. ಸೊ ಇದೀಗ ಎಲ್ರದ್ದು ಈಗ ಅದೇ ಸೆಲೆಬ್ರಿಟಿ ಅಥವಾ ಪಬ್ಲಿಕ್ ಫಿಗರ್ ಆಗೋದಾದ್ರೆ ಅಥವಾ ಇದಾದ್ರೆ ಇಂಥ ನೀಚರಿಂದ ಪಾಪ ತುಂಬಾ ಜನಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಕೆಲವರು ಪಾಪ ಅದನ್ನ ಸೀರಿಯಸ್ ಆಗಿ ತಗೋತಾರೆ ಅಂಡ್ ವಿ ಡೋಂಟ್ ಕೇರ್. ಸೊ ಎವ್ರಿಬಡೀಸ್ ಕನ್ಸರ್ನ್ ಇಸ್ ದಿಸ್. ಇದಕ್ಕೆ ಏನಾದ್ರೂ ಒಂದು ದೊಡ್ಡ ರೀತಿಲಿ ಒಂದು ಈಗ ಇವರು ರಮ್ಯಾ ಅವರು ತಗೊಂಡಿದ್ದಾರೆ ಅದನ್ನ, ಲಾಸ್ಟ್ ಟೈಮ್ ಮಾಡಿದ್ರು ಅದನ್ನ, ಅವ್ರನ್ನ ಹಿಡ್ದಿದ್ದಾರೆ.
ಮತ್ತೆ ನಮ್ಮ ಡಾಗ್ ಸತೀಶ್ ಅವರು ಸುಮಾರು ಜನ ಕಂಪ್ಲೇಂಟ್ ಕೊಟ್ಟು ಅವ್ರದ್ದು ಅಕೌಂಟ್ಸ್ ಎಲ್ಲ ಸೀಸ್ ಆಯ್ತು. ಅವ್ರನ್ನ ಹೌದಾ? ಕೆಲವ್ರನ್ನ ಹಿಡಿದ್ರು. ಹೌದು, 5 ಜನ ಸಿಗಾಕೊಂಡ್ರು. ಹ್ಮ್. 5 ಜನ ಸಿಗಾಕೊಂಡು ಅವ್ರ ಮೇಲೆ FIR ಎಲ್ಲ ಆಗಿ ಕೆಲವರು ಕೈ ಕಾಲ್ಗೆಲ್ಲ ಬಿದ್ದು ಅದನ್ನ ಕ್ಯಾನ್ಸಲ್ ಎಲ್ಲ ಮಾಡಿಸಿ, ಇಲ್ಲ ಹೀಗೀಗೆ ಹಾಗೀಗೆ ಅಂತೆಲ್ಲ ಹೇಳಿ ಕೆಲವು ಫೇಕ್ ಅಕೌಂಟ್ಸ್ ಇಂದ ಮಾಡಿರೋರ್ನ ಟ್ರೇಸ್ ಮಾಡ್ತಾ ಇದ್ದಾರೆ. ಹ್ಮ್. ಸೊ ನಾನು ಮಾತಾಡಿದೆ ಸೈಬರ್ ಕ್ರೈಮ್ ಅಲ್ಲಿ ಇವ್ರಿಗೆಲ್ಲ ಏನು ಮಾಡ್ಬೋದು ಅಂತ. ಸೊ ಸೈಬರ್ ಕ್ರೈಮ್ ಸರ್ ಕಮಿಷನರ್ ಹತ್ರ ಹೋಗ್ಬೇಕು ಅಂತ. ಸೊ ನೋಡ್ಬೇಕು, ಒಂದು ಸರ್ತಿ ಮೀಟ್ ಆಗ್ಬೇಕು. ಇದಕ್ಕೊಂದು ಏನಾದ್ರು ಕೇರ್ ಮಾಡಲ್ಲ ಅಂತಂದ್ರೆ ನಾವು ಬಿಡಿ, ನಾವು ಕೇರ್ ಮಾಡಲ್ಲ. ಇನ್ನೊಬ್ರಿಗೆ ಇನ್ ಹೌದು. ಫ್ಯೂಚರ್ ಅಲ್ಲಿ ಬೇರೆಯವ್ರಿಗೆ ನ್ಯೂಸ್ ಓದೋರ್ಗು ಬಿಡಲ್ಲ, ಬಿಡಲ್ಲ. ಇರೋ ವಿಷಯ ಹೇಳೋರ್ಗು ಅವ್ರನ್ನ ಬಿಡಲ್ಲ. ಬಿಡಲ್ಲ, ದಪ್ಪಗಿರೋರ್ನ ಬಿಡಲ್ಲ, ಬಿಡಲ್ಲ. ಸಣ್ಣಗಿರೋರ್ನ ಬಿಡಲ್ಲ. ಹೀಗಾಗಿರ್ಬೇಕಾದ್ರೆ ಇನ್ನು ಮುಂದೆ ಪೀಳಿಗೆಗೆ ನಾವು ಸ್ಟ್ರಾಂಗ್ ಇದೀವಿ ಅಂತ ಎಲ್ರೂ ಅದೇ ರೀತಿ ಸ್ಟ್ರಾಂಗ್ ಇರ್ತಾರೆ ಅಂತಲ್ಲ. ಇಂಥವ್ರಿಗೆ ಒಂದು ಕಡಿವಾಣ ಹಾಕ್ಬೇಕು. ಹಾಗಾಗಿ ಅದೇ ಕಮಿಷನರ್ ಹತ್ರ ಮಾತಾಡಿ ಹ್ಮ್. ನಮ್ದು ಅದೇನು ಸ್ಕ್ರೀನ್ ಶಾಟ್ಸ್ ಎಲ್ಲ ಇದೆ ಅಥವಾ ಇದೆಲ್ಲ ಮಾಡಿರೋ ಪೇಜಸ್ನೆಲ್ಲ ರಿಪೋರ್ಟ್ ಮಾಡಿಸಿ ಅವ್ರ ಹತ್ರ ಇದಕ್ಕೊಂದು ದೊಡ್ಡ ಮಟ್ಟಲ್ಲಿ ಅದು ನ್ಯೂಸಲ್ಲೆಲ್ಲ ಪ್ರಸಾರ ಆಗ್ಬೇಕಂತದೊಂದು ಹ್ಮ್. ಮಾಡಬೇಕು ಅಂತ ಇದೆ. ಎಲ್ಲರನ್ನು ಹಿಡಿದು ಒಂದೊಂದು ತಿಂಗಳು ಹಾಕ್ಬಿಟ್ರೆ ಸ್ಟೇಷನ್ ಅಲ್ಲಿ ಹ್ಮ್. ಅಥವಾ ಜೈಲಿಗೆ ಹಾಕಿಸ್ಬಿಟ್ರೆ ಆಮೇಲೆ ಬುದ್ಧಿ ಅವರೇ ಬರುತ್ತೆ. ಸರಿ ಆಗ್ತಾರೆ. ಆಮೇಲೆ ಬುದ್ಧಿ ಬರುತ್ತೆ. ಎಲ್ರಿಗೂ ಇದು ಸಮಾಜಕ್ಕೊಂದು ಹ್ಮ್. ಮೆಸೇಜ್ ಆಗ್ಬೇಕು, ನೋಡ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.